ನನಗೇನು ಗೊತ್ತಿಲ್ಲ, ಯಾರೋ ಹೇಳಿದ್ರು ಅಂತ ಹೊಸದಾಗಿ ಹೂಡಿಕೆ ಮಾಡಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ಇವಾಗ ಸರಿಯಾದ ಸಮಯ ಅಲ್ಲ. ಒಂದು ಸಮಯ ಇತ್ತು 6-7 ತಿಂಗಳು ಮುಂಚೆ ಯಾರೇ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರು ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇತ್ತು, ಪ್ರತಿಯೊಬ್ಬರಿಗೂ ಲಾಭ ಆಗ್ತಾಯಿತ್ತು. ಬಟ್ ಇವಾಗ ಆ ಸಮಯ ಅಲ್ಲ. ಈಗ ಮಾರ್ಕೆಟು ಬೇರಿಶ್ ಸೆಂಟಿಮೆಂಟಲ್ಲಿದೆ. ಸೊ ಹಂಗಂದರೆ ಇವಾಗ ನೀವು ಹೂಡಿಕೆ ಮಾಡೋ ಸಮಯ ಅಲ್ಲ. ಏನೇ ಇದ್ದರೂ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ನೀವು ಶಾರ್ಟ್ ಮಾಡಬೇಕು ಅಂದರೆ ಅದು ಹೊಸೊಬ್ಬರಿಗೆ ಮಾಡೋದಲ್ಲ, ಅದು ಎಕ್ಸ್ಪೀರಿಯನ್ಸಿಂದ ಕಲ್ತ್ಕೊಂಡ ಮೇಲೆ ಮಾಡೋವಂಥದ್ದು. ಸೊ ಹಂಗಾಗಿ ಹೊಸ್ದಾಗಿ ಮಾಡೋರು ಇವಾಗ ಯಾವುದೇ ಶೇರ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಈಗೇನು ಮಾಡಬೇಕು ನಾವು? ಇದು ಒಂದು ಸರಿಯಾದ ಸಮಯ ನಿಮಗೆ ಕಲ್ತ್ಕೊಳ್ಳೋಕ್ಕೆ ಮತ್ತು ಸ್ಟ್ರಾಟಜೀಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ಫಾರ್ ಎಕ್ಸಾಂಪಲು, ಈಗ ಒಬ್ಬ ಸೈನಿಕನ ತಗೊಂಡ್ರೆ ಏನಾಗುತ್ತೆ, ಯುದ್ಧ ನಡೀತಿಲ್ಲ ಅಂದಾಗ ಅವರು ಒಂದು ಟೂಲ್ಸ್ನೆಲ್ಲ ವೆಪನ್ಸ್ನೆಲ್ಲ ಬಚ್ಚಿಟ್ಬಿಟ್ಟು ಮನೆಗೆ ಹೋಗ್ತಾರೆ? ಇಲ್ಲ, ಪ್ರತಿದಿನ ಅವರು ಅದನ್ನು ಶಾರ್ಪ್ ಮಾಡ್ತಾರೆ. ಅಂದರೆ ಒಂದು ಗಾದೆ ಇದೆ, ವೆನ್ ದೆರ್ ಇಸ್ ನೋ ವಾರ್ ಶಾರ್ಪನ್ ಯುವರ್ ಟೂಲ್ಸ್. ಅಂದರೆ ಯುದ್ಧ ಮಾಡದೇ ಇರೋ ಸಮಯದಲ್ಲಿ ನಿಮ್ಮ ಆಯುಧಗಳನ್ನು ಹೆಚ್ಚು ಮಾಡ್ಕೊಳ್ಳಿ, ಶಾರ್ಪ್ ಮಾಡ್ಕೊಳ್ಳಿ ಅಂತ. ಸೊ ಅದೇ ಥರ ಇವಾಗ ನಮ್ಮ ನಾಲೆಡ್ಜ್ ಎಕ್ಸ್ಪೀರಿಯೆನ್ಸನ್ನು ಹೆಚ್ಚಿಸ್ಕೊಳ್ಳೋ ಸಮಯ. ಹೊಸ್ದಾಗಿ ಇನ್ವೆಸ್ಟ್ ಮಾಡೋರು ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ನನಗೆ ಆಲೇ ಕಲ್ತಿದ್ದೀನಿ, ನನಗೆ ಶಾರ್ಟ್ ಮಾಡೋಕ್ಕೆ ಬರುತ್ತೆ, ಅದು ಮಾಡ್ಬೋದು. ಬಟ್ ಹೊಸ್ದಾಗಿ ಬಂದಿರೋರಿಗೆ ಏನು ಮಾಡೋಕ್ಕೆ ಹೋಗಬೇಡಿ. ನೀವೇನೋ ಮಾಡೋಕ್ಕೆ ಹೋದರೆ ಖಂಡಿತ ಲಾಸ್ ಆಗುತ್ತೆ. ಸಮಯ ಬಂದಾಗ ಅಪ್ಡೇಟ್ ಮಾಡ್ತೀನಿ, ಯಾವಾಗ ಹೂಡಿಕೆ ಮಾಡ್ಬೋದು. ಸೊ ಇವಾಗ ಆರಾಮಾಗಿ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿಕೊಂಡು ಕಲ್ತ್ಕೊತಾ ಹೋಗಿ. ಸೊ ಇದು ಇವತ್ತಿನ ಅಪ್ಡೇಟು. ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ ಇನ್ನೊಂದು 3-4 ದಿನದಲ್ಲಿ. ಕಾಯ್ತಾ ಇರಿ, ಕಲಿತಾ ಇರಿ.